ಶಾಕ್ ಆಗಿಲ್ಲ ಸ್ವೀಟ್ ಐತೆ ತಿಕ್ಸ ಏ ಆನ ಅನಿಕೆ ತೊಲಕ್ ಬಂದೀವಿ ತೋಟದಾಗ ಫ್ರೆಶ್ ಆಗ್ಯಾವ. ಬ್ಲಡ್ ಚೆಕಪ್ ಮಾಡಿಸಿವಿ ಅಲ್ಲೇ ಬ್ಲಡ್ ಚೆಕಪ್ ಮಾಡಿಸಿವಿ. ಮನೆಗೆ ಹೊಂಟೀವಿ, ತಗೊಂಡಿದ್ದಾಯ್ತು, ತಿಂದಿದ್ದು ಆಯ್ತು. ಮಿದಲು ಏನದ ಲಿಫ್ಟಿಕ್ ಅಲ್ಲ ತೂಟಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರಕ್ಕೆ ಹೊಂಟೀವಿ. ಈಗ ನಾನು ನಮ್ಮ ಅವ್ವ ಓದ್ತೀವಿ, ಬರಲ್ವರು ಇಲ್ಲೇ ಇರ್ತಾವೆ. ಅಲ್ಲಿ ಬಿಟ್ಟು ಬರ್ತೇನೆ ಈಗ ನಮಗೆ ಬರ್ತಾಳೆ. ನೋಡ್ರಿ ಮೈಂದ ಇದು 30 ರೂಪೀಸ್. ಬೇರೆ ಬೇರೆ ಮ್ಯಾಂಗೋನೇ ಚಂದ ಇರೋದು. ಪೈನಾಪಲ್ ನಾ ತಿನ್ನಲ್ಲ. ಆರೆಂಜ್ ಬಿ ತಿನ್ನಲ್ಲ. ಇದೊಂದೇ ತಿಂತೀನಿ. ನೀ ತಗೋ ಯಾವ ಕುಲ್ಫಿ ಬೇಕು ನನಗೆ. ಅಲ್ಲೈತೆ ನಮ್ಮ ಕುಲ್ಫಿ ಎಷ್ಟು ಐತೆ ಅದು? 35 ರೂಪಾಯಿ. ಸ್ಟ್ರಾಬೆರಿ ಐತೆ ನೋಡ್ದ. ಶಾನಿಗೆ ಹೋಗ್ತೀನಿ. ಯಾವ್ದನ್ನ ತಗೋ. ಪಿಸ್ತಾ ಐತೆ, ಪಿಸ್ತಾಮ್ಮ ಎಲ್ಲ ಒಂದು ಟೇಸ್ಟ್ ನೋಡಿದಂಗೆ ಅದು. ಆಕೆ ತಿನ್ನಲ್ಲ ಬಿಡು. ಇದೇ ತಗೋ, ಮ್ಯಾಂಗೋನೇ ತಗೋ. 5 ರೂಪೀಸ್. ಇನ್ನೊಂದು ತಗೋ. ಒಂದೈತೆ. ನಾನೊಂದು ಕುಲ್ಫಿ ತಗೊಂಡೀನಿ. ಮಮತಾ ಖಾರದ ಪುಡಿ ಎಲ್ಲ ಮನ್ಯಾಗ ಖಾರ ಪುಡಿ ತಗೊಂಡಾಳ. ಹೊಂಟಿ ನೋಡ್ರಿ. ಖಾರ ಇಲ್ಲ ಮನೆ ಊರಿಂದ ತರುವ ಖಾರ. ನಾನು ಐಸ್ ಕರಕತ್ತಂತೆ ಅವಾಗ ನಮ್ಮ ಸಾನಿ ತಗೊಂಡು ಸಾನಿವಿ ಐಸ್. ಇವತ್ತು ಏನಂದ್ರೆ ಒಂದು ರೀಲ್ ಇತ್ತು. ಯಾವ ಬಿದ್ದಿತ್ತು ನೋಡ್ಗ. ಉಸಿರೇ ಇಲ್ಲ ನೋಡ್ರಿ. ಉಸಿರೇ ಇಲ್ಲ ಅದಕ್ಕೆ ಬೆಲ್ಯಕ್ಕೆ. ಮಾಡ ಜೊಗ್ಗಿ ಆಗ್ಬಿಟ್ಟೈತಿ ನೋಡ್ರಿ. ಈಗ ಕರ್ರಗೆ ಆಗ್ಬಿಟ್ಟೈತಿ. ಹೊರಗೆಲ್ಲ ಫುಲ್ ಕತ್ಲು ಹಿಂಗೆ ಐತೆ ನೋಡ್ರಿ. ಮಳೆ ಜಗ್ಗಿ ಬರುತ್ತೆ ಇವತ್ತು. ನಿನ್ನೆ ಬಂದಿರಲಿಲ್ಲ, ಇವತ್ತು ಬೊಕ್ಕಳು ಬರುತ್ತೆ. ನಮ್ಮ ಅವ್ಗ ರೀಲ್ಸ್ ಶೂಟ್ ಇತ್ತು ಅಂತ ಕರ್ಕೊಂಬಂದೀವಿ. ಯಾಕೆ ನೋಡ್ರಿ ಬಟ್ಟೆ ಅವೆಲ್ಲ ಹೊರಗೆ ಹಾಕ್ಯಾಳ. ಟೈಮು ಎಷ್ಟಾಗೈತೆ ಅಂದ್ರೆ 5:30 ಆಗೈತಿ. ಇನ್ನೂ ರೆಡಿ ಆಗಾರ್ನಾಗ ಅದ ನೋಡ್ರಿಗ. ತಿರುಗಿ ಸೊಪ್ಪು ಸಾಕು ರೆಡಿ ಆಗಟ್ಟಿಗೆ ಮಳೆ ಬರುತ್ತೆ. ಅಷ್ಟ ತಕ್ಕ ರೆಡಿ ಆಗ್ತಾನೆ. ಹೌದು ಹೆಂಗೆ ಮಾಡಕತ್ತೈತಿ ನೋಡ್ರಿ ಈಗ. 2 ದಿನ ಹೆಂಗಿದ್ದಿ? 2 ದಿನ ಡಲ್ ಆಗಿದ್ಲಿ. ಈಗ ನೋಡ್ರಿ ಹಿಂಗೆ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಇವತ್ತು ಹೋಗಲೇ ಇಲ್ಲ. ನಮ್ಮದು ಗ್ಯಾಸು ಪ್ರೈವೇಟ್ ಇತ್ತಲ್ಲ, ಗೌರ್ಮೆಂಟ್ ಮಾಡ್ಸೋಕೆ ಹೋಗಿದ್ವಿ. ಏನೋ ಬಂದ್ ಮಾಡಿಬಿಟ್ರತ್ತ ಅವ್ರು ಗೌರ್ಮೆಂಟ್ದು. ಅಯ್ಯೋ ಯಾವಾಗ ಚಾಲು ಮಾಡ್ತಾರೆ ಹಂಗೆ ಗೊತ್ತೇ ಇಲ್ಲ. ಇನ್ನು ನಾಳೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗು. ಇವತ್ತು ಹೋಗೋಕ್ಕೆ ಆಗಲಿಲ್ಲ, ಟೈಮೇ ಆಗ್ಬಿಟ್ಟಿತ್ತು. ನಮ್ಮ ಸಾನು ಮಕ್ಕೊಂಡಿತ್ತು, ಅದ್ರ ಸಂಬಂಧ ಹೋಗೋಕ್ಕಾಗಲಿಲ್ಲ. ನಾಳೆ ಬೆಳಿಗ್ಗೆನೇ ಹೋಗ್ತೀವಿ. ಸೊ ಫೈನಲಿ ಇವತ್ತು ಹೊಂಟೀವಿ ಹಾಸ್ಪಿಟ್ಲಿಗೆ. ನಿನ್ನೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಬೆಳಗ್ಗೆನೇ ಹೊಂಟೀವಿ ನೋಡಿರಿ. ನಿನ್ನೆ ವಾಪಸ್ ಬಂದು ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹಾಸ್ಪಿಟ್ಲಿಗೆ ಹೊಂಟೀವಿ. ಮಮತಂದು ಡೆಲಿವರಿ ಡೇಟು ಏನೋ ಒಂದು ಹತ್ರನೇ ಐತಿ. ಸೊ ಏನೇನಾಗುತ್ತೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತಿರ್ತ ನೋಡ್ತಿರ್ರಿ. ಬರ್ರಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬಂದ್ಬಿಟ್ರೆ ಡೇಟ್ ಎಷ್ಟು ಅಂತಂದು ಗೊತ್ತಾಗ್ಬಿಡುತ್ತೆ ಕನ್ಫರ್ಮ್ ಆಗಿ. ಅವಾಗ ನಿಮ್ಗೆ ಹೇಳ್ಬೋದು. ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರಕ್ಕೆ ಹೊಂಟೀವಿ. ಬರ್ರಿ ಹೋಗ್ರಿ.
ಮಾವಿನಕಾಯಿ ತೊಲಕ್ಕೆ ಬಂದೀವಿ ತೋಟದಾಗ. ಫ್ರೆಶ್ ಆಗ್ಯಾವ ಅಲ್ಲ, ಫ್ರೆಶ್ ಆಗಿರೋ ಮಾವಿನಕಾಯಿ. ಫ್ರೆಶ್ ಇಲ್ಲೇ ಬೆಳಿತಾರ, ಇಲ್ಲಾಗೆ ಇಡ್ತಾರ GKVKದಾಗ. ಹಂಗೆ ತಗೊಂಡು ಹೋಗ್ಬೇಕು ನೋಡಂಬ್ರಿ ಅಷ್ಟೇ. ತೋಟ ಐತಲ್ಲ ಅದಕ್ಕೆ ಫ್ರೆಶ್ ಸಿಗ್ತಾವ ಅಂತೇಳಿ ಬಂದು ನೋಡೋಣ ಹೆಂಗದ ಸ್ವೀಟ್ ಅದಾವೆ ನೋಡ್ರಿ ತೋಟ ಹೆಂಗೈತಿ ಇಲ್ಲೆಲ್ಲ. ಫುಲ್ ಇಲ್ಲೇ ಹಿಂಗೆ ಹರ್ಕಣದ, ಇಲ್ಲೇ ಇಡೋದ ತಕ್ಕಳಸ ನೋಡಂಬ್ರಿ ಎಷ್ಟು ಹೆಂಗಣ KG 70 rupees kg. 1.5 kg 100. 70 rupees ಅಂದರೆ ಇವು ಬೇರೆ ರೇಟಾ ಅವು ಬೇರೆ ರೇಟಾ? ಇದು kg 80 ರೂಪಾಯಿ, ಇದು 70 ರೂಪಾಯಿ kg. 1.5 kg ತೊಗೊಳ್ರಿ, 1 kg 100. ಸ್ವೀಟ್ ಇದೆ. ಹ್ಞೂ ಸ್ವೀಟ್ ಐತೆ. ಶಾಂಪಲ್ ಕೈ ಕೊಡ್ತಾರೆ ತಡೆ. ಸ್ವೀಟ್ ಐತೆ. ಇದು ಸ್ವೀಟ್ ಬರ್ತದೆ. ಯಾವತ್ತು ತಗಂತಿ? ಯಾವತ್ತು ತಗಂತಿ? ಅದೇಂಗೈತಿ? ಇದು ಚಲೋ ಐತಿ. ಅದಕ್ಕಂತ ಇದು ತಗೊಮ್ಮ. ಯಾವುದಂತ ಇದೊಂದು KG ತಗಂತಿ. ಅದನ್ನೇ ತಗೋ. ಯಾವುದು ಇದಾ ದಪ್ಪದ? ಆರ್ಸ್ ಮತ್ತೆ ಆರ್ಸ್ ಚಲೋ ಅದು. ಅಲ್ಲೈತೆ ನೋಡಿ ಕೊಡ್ತಿ. ಫಸ್ಟ್ ಕೊಟ್ಟಿ ಮಮತ ಇಲ್ಲಿ ಕಾಣಕತ್ತಾಳ. ನಾವಿಲ್ಲಿ ನೋಡಕತ್ತೀವಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಇಲ್ಲಿ. ಫಸ್ಟಿಗೆ GKVKದಾಗ ಎಷ್ಟು ವೀಡಿಯೋಸ್ ಮಾಡೀವಿ. ಪ್ರೇಮು ನಾವು ಎಲ್ಲ ಇಲ್ಲೇ ಒಂದು ಶಾರ್ಟ್ ಮೂವಿ ಮಾಡೀವಿ ನೋಡಿರ್ತೀರ, ಸ್ನೇಹನ ಪ್ರೀತಿನ ಅಂತಂದು. ಅದು ಶಾರ್ಟ್ ಮೂವಿ ಇಲ್ಲೇ GKVKದಾಗ ಮಾಡಿದ್ದು. ಭಾರಿ ಪ್ಲೇಸ್ ಇದು. ಇವಾಗೆಲ್ಲ ಇವನ್ನೆಲ್ಲ ಕಟ್ಟ್ಯಾರ. ಅವಾಗ ಇದು ಯಾವ ಇದ್ದಿದ್ದಿಲ್ಲ ಇಲ್ಲಿ. ಇವಾಗೆಲ್ಲ ಮಾವಿನ ಸೀಸನ್ ಅಲ್ಲ, ಹಂಗಾಗಿ ಅವನ್ನೆಲ್ಲ ಕಟ್ಟ್ಯಾರ. ಯಾರೋ ಬಂದು ಹರ್ಕೊಂಡು ಹೋಗ್ತಾರ ಅಂತೇಳಿ. ಸೊ ಇಲ್ಲಿನೂ ಇದು ಮಾಡಕತ್ತಾರ. ಬರ್ರಿ ಹಣ್ಣು ತಗೊಂಡು ಹೋಗಂಬ್ರಿ ನಾವು. ಹಣ್ಣು ಭಾರಿ ಟೇಸ್ಟ್ ಅದಾವ. ಆದ್ರೆ ಎಷ್ಟು ತಗಂತೆ? ಹಾಂ ಏನು 2 kg? ತಗ. ಸ್ಮೆಲ್ ನೋಡ್ತಾರ? ಸ್ಮೆಲ್ ನೋಡಿ ಹೆಂಗೆ ಗೊತ್ತಾಗ್ತಾನಪ್ಪ. ಜಾಸ್ತಿ ಗಮ್ಮನತ್ತಾನ. ಆಮೇಲೆ GKVKದಾಗ 3 kg ಹಣ್ಣು ತಗೊಂತೀವಿ ನೋಡ್ರಿ ಮಾವಿನಕಾಯಿ. ಇದು ಭಾರಿ ಟೇಸ್ಟ್ ಇರ್ತಾವ. ನೋಡಂಬ್ರಿ. ನೋಡ್ರಿ ಹೆಂಗೈತೆ ಇದು ಜಾಗ, ಎಷ್ಟು ಚೆನ್ನಾಗೈತಿ. ಇಲ್ಲಿಂದ ತಗೊಂಡು ಅಂತೀವಿ ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ. ಹಾಸ್ಪಿಟ್ಲಿಗೆ ಏನಂದ್ರೆ ಬ್ಲಡ್ ಚೆಕಪ್ ಮಾಡಿಸಿವಿ. ಅಲ್ಲೇ ಬ್ಲಡ್ ಚೆಕಪ್ ಮಾಡಿಸಿವಿ. ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಗಲ್ಲ ಅಂದ್ರೆ, ಯಾಕಂದ್ರೆ ನಾವು ಇಷ್ಟು ದಿನ ಪ್ರೈವೇಟ್ನಾಗ ಮಾಡಿಸ್ಬಿಟ್ಟಿವಿ ಸ್ಕ್ಯಾನಿಂಗು ಎಲ್ಲ. ಅವ್ರು ಏನಂತಾರಂದ್ರೆ ಡೆಲಿವರಿ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಾಗ ಮಾಡಿಸ್ತೀರಿ, ಸ್ಕ್ಯಾನಿಂಗ್ ಎಲ್ಲ ಹೊರಗಡೆ ಮಾಡಿಸಿದ್ರಿ ಹಂಗೆ ಅಂತ ಸ್ವಲ್ಪ ಹೇಳಿದರು. ಹಂಗಾಗಿ ಅದು ಈ ಸ್ಕ್ಯಾನಿಂಗ್ ಒಂದು ಲಾಸ್ಟ್ ಸ್ಕ್ಯಾನಿಂಗ್ ಮಾತ್ರನ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಮಾಡಿಸ್ಲೇಬೇಕು. ಹಂಗಾಗಿ ಅವ್ರು ಏನಂತಾರಂದ್ರೆ ನಾಳೆ ಬನ್ನಿ, ಇವಾಗ ಟೋಕನ್ ಎಲ್ಲ ಮುಗಿದ್ಬಿಟ್ಟವ. ಕೊಟ್ಟಿವಿ, ಅದು ನಾಳೆ ಬರುತ್ತೆ ರಿಪೋರ್ಟ್ ಅಂದ್ರೆ. ಬ್ಲಡ್ ಮತ್ತೆ ಟೋಕನ್ನು ಖಾಲಿ ಆಗಿಬಿಟ್ಟಿದ್ವಿ. ಅದಕ್ಕೆ ನಾಳೆ ಸ್ಕ್ಯಾನಿಂಗು ಬ್ಲಡ್ ರಿಪೋರ್ಟ್ ಎರಡು ತೊಗೊಂಡು ಏನಂತ ಡಾಕ್ಟ್ರಿಗೆ ಕೇಳಿ ಬರಬೇಕು. ಸೊ ನಾಳೆ ಹೋಗ್ಬೇಕಾಗುತ್ತೆ ಸ್ಕ್ಯಾನಿಂಗ್ದು. ಇವತ್ತು ಬರೀ ಬ್ಲಡ್ ಟೆಸ್ಟಿಗೆ ಮಾತ್ರ ಕೊಟ್ಟು ಬಂದೀವಿ. ಸೊ ಬರ್ರಿ ಮನೆಗೆ ಹೋಗಿ ಹೇಳ್ತೀವಿ ಎಲ್ಲ. ಅಮ್ಮ ತಿಂತೇನೆ ಇಲ್ಲೇ ತಿನ್ನು. ಮತ್ತೆ ನೀನು ತಗೊಂಡು ಮನೆಗೆ ಹೊಂಟೀವಿ. ತಗೊಂಡಿದ್ದಾಯ್ತು, ತಿಂದಿದ್ದು ಆಯಿತು. ನಾವು ಇಲ್ಲಿ GKVK ಒಳಗೆ ಬಂದೀವಿ. ಹಂಗಾಗಿ ಗೊತ್ತಾಗೈತೆ ನಮ್ಗೆ ಇಲ್ಲಿ ಮಾರ್ಲತ್ತಾರ ಅಂತೇಳಿ. ಎಷ್ಟು ತಣ್ಣಗೆ ಎಷ್ಟು ಕೂಲಾಗೈತೆ ನೋಡ್ರಿ. ನೋಡ್ರಿ ಈ ಸೈಡ್ ಎಲ್ಲ ಆರಾಮಾಗಿ ವಾಕಿಂಗ್ ಮಾಡ್ಬೋದಲ್ಲ. ಆರಾಮಾಗಿ ವಾಕಿಂಗ್ ಆರಾಮಾಗಿ ಮಾಡ್ಬೋದು. ಯಾವುದೇ ಡಿಸ್ಟರ್ಬ್ ಇಲ್ಲ ನೋಡಿ. ಸೈಲೆಂಟ್ ಆಗೈತೆ ಅಂದ್ರೆ ಅಷ್ಟು ಸೈಲೆಂಟ್ ಆಗೈತೆ. ಬೇರೆ
ಅಲ್ಲಪ್ಪಿ ಯಾಕೆ ಸಾಯಿಲ್ ಅಂಗಳದ ಕೊಯ್ಕೆ ಬಂದಳು ಅಂತ ಹೊರಗೆ ತಗೊಂತಿದ್ವಲ್ಲ ಅಷ್ಟೊಂದು ಟೇಸ್ಟೇ ಇರ್ತಿದ್ದಿಲ್ಲ ಅಲ್ಲ ನಮ್ಮ ಸಾನಿ ಮತ್ತೆ ಆ್ಯಕ್ಟಿವ್ ಆದ್ ನೋಡ್ರಿ ರೆಡಿ ಆದ್ಲ ಏ ಗರ್ಲಿ ಏ ಗರ್ಲಿ ಏ ಗರ್ಲ್ ಬೇಬಿ ಗರ್ಲ್ ಬೇಬಿ ಗರ್ಲ್ ಬೇಬಿ ಗರ್ಲ್ ಬೇಬಿ ಫುಲ್ ಆ್ಯಕ್ಟಿವ್ ಆಗ್ಯಾವ ಇವಾಗ ನಿನ್ನೆ ಹೆಂಗಿದ್ಲು ಇವತ್ತು ಹೆಂಗದ ನೋಡ್ರಿ ಹಾಂ ಹೆಂಗೆ ರೈಡ್ ಅದ ನಿನ್ನೆ ಹೆಂಗಿದ್ಲು ಒಂದು ಉಸಿರು ಆಡೋಕ್ಕಾಗವಲ್ತು ಮಗಳಿಗೆ ಇವಾಗ ನೋಡಿ ಹೆಂಗೆ ಮಾಡ್ತಾಳೆ ಅಪ್ಪು ಅಪ್ಪು ಅಂತ ಮಾಡ್ತಿದ್ಲು ಇವು ಮತ್ತೆ ಆ್ಯಕ್ಟಿವ್ ಆಟ ಏನೇನೋ ನೋಡ್ತಾಳೆ ಏನೇನೋ ಆವಾಜ್ ಆಗ್ತಾಳೆ ಏನಾಯ್ತು ಮಗಳ ಏನಾಯ್ತು ಏನಾಯ್ತು ಗುಬ್ಬಿ ಮರಿ ಗುಬ್ಬಿ ಮರಿ ಏನೋ ಶಾಕ್ ನೋಡತ್ತೆ ಶಾಕ್ ಆಗಲಕ್ಕೆ ನೋಡಿ ಶಾಕ್ ಅಂತ ನೋಡ್ರಿ ಶಾಕ್ ಆಗಿ ಅಲ್ಲ ಮಗಳೇ ನೀನು ಶಾಕ್ ಆಗಿಲ್ಲ ಶಾಕ್ ಸಕ್ಕಲ್ಲ ಶಾಕ್ ಉಷ್ಕ ಅಂತ ಆಕಿ ಅನ್ನಕ್ಕೆ ಬಂದಿಲ್ಲ ಅಂದ್ರೆ ಟ್ರೈ ಮಾಡ್ತಾಳೆ ಒಟ್ಟ ನಮ್ಮಂಗೆ ಅನ್ಬೇಕಂತ ಕೃಷ್ಣ ಅನಮಾಮೆ ಕೃಷ್ಣ ಕೃಷ್ಣನ ಕೃಷ್ಣನ ಕೃಷ್ಣ ಕೃಷ್ಣನ ಟಿ ಬ್ಯಾಗ ನೋಡಿ ಅಂತಿದ್ದಲ್ಲ ಕೃಷ್ಣನ ತಾನು ಯಾವ್ದು ಬರ್ತದೆ ಅದನ್ನಷ್ಟ ಅಂತಾಳೆ ಅಲ್ ಮಮ್ಮಿ ಕೃಷ್ಣ ಸೊ ನೋಡ್ರಿ ಬಂದು ಹಾಸ್ಪಿಟ್ಲಿಂದ ಬಟ್ಟೆಗೆ ಕಚ್ಚಳ ಬಟ್ಟೆ ಹೋಗೋದು ಈಗ ಹೋಗ್ಬೇಕು ಹೊರಗಡೆ ಎಪ್ಪೋ ಬಿಡೋರು ಕಾಣಿಸ್ತಿತ್ತು ಸೊ ನೋಡ್ರಿ ಹೆಂಗೈತಿ ಬೆಂಗಳೂರಿಗೆಲ್ಲ ಹೋದ್ರೆ ಬಿಂದಾಸ್ ನೋಡ್ರಿ ಮಮತಾ ಅಲ್ಲಿ ಬಟ್ಟೆ ಹೋಗೈತಾಳ ಫುಲ್ ಟಾಪಿಗೆ ಬಂದೆ ನಾನು ನಮ್ಮ ಮನ್ಯಾಗ ಯಾವತ್ತು ಎದಕ್ಕೆ ಇವತ್ತು ಹೊಲಸು ನೀರು ಬರಕತ್ತೈತಿ ಜಾಸ್ತಿ ನೋಡ್ರಿ ಡ್ರಮ್ಮಿಂಗ್ ಹೊಲಸಾಗೈತಿ ಅದಕ್ಕೆ ಹೊಲಸು ನೀರು ಬರಕತ್ತೈತಿ ಡ್ರಮ್ ಎಲ್ಲ ಹೊಲಸಾಯ್ತು ಮಮತಾ ಇಲ್ಲಿ ಫುಲ್ಲು ಹೊಲಸು ನೀರು ತುಂಬಿಟ್ಟವು ಮೈ ತಗೊಳಕ್ಕೆ ಹೋಗಿದ್ದೆ ಫುಲ್ ಯಾಕೆ ಗಬ್ಬು ನೀರಿದ್ದವು ಇಡೀ ಬೆಂಗಳೂರು ನೋಡಬಹುದು ಇಲ್ಲಿಂದ ಇಡೀ ಬೆಂಗಳೂರು ಕಾಣಿಸುತ್ತಿಲ್ಲ ಇದು ನೋಡ್ರಿ ಎಷ್ಟು ಚೆನ್ನಾಗದಾವೆ ಒಂದೊಂದು ಲಿಫ್ಟಿಕ್ ಅಲ್ಲ ತುಟಿ ಎಷ್ಟು ಚಂದ ನೋಡ್ರಿ ಪಾರ್ಟ್ಸ್ ಮನೆ ಮುಂದೆ ಇವು ನಾ ಇಟ್ಕೋಬೇಕಂತ ನಮಗೆ ಐತೆ ಆದ್ರೆ ನಮ್ಮ ಸಾರಿ ಬಿಡಲ್ಲ ಹೊಡೆದಾಕಿ ಬಿಡ್ತಾರೆ ಹಂಗಾಗಿ ನಾವು ಅದನ್ನ ಇಟ್ಕೊಳಕ್ಕಾಗಲಾಗಿತ್ತು ಇವನ್ನೆಲ್ಲ ಇಟ್ಕೋಬೇಕು ಅಂತ ಭಾಳ ಆಸೆ ಇವೇನೋ ಗ್ಲಾಸ್ ಏನಾದರೂ ತಗೋಬೋದು ಇವೆಲ್ಲ ಪಾರ್ಟ್ಸ್ ಎಲ್ಲ ಹೊರಗೆ ಇಟ್ಕೋಬೇಕಂದ್ರೆ ಇದು ಮಾಡೋಕ್ಕೆ ಹಾಂ ಸೊ ಇಲ್ಲೆಲ್ಲ ಐಟಮ್ ಸಿಗ್ತಾವೆ ಅದಕ್ಕೆ ಏನಾದರೂ ಒಂದು ಮನೆಗೆ ಐಟಮ್ ತೊಗೊಂಡು ಹೋಗಂತ ಬಂದೀವಿ ಕಪ್ಪು ಮನ್ಯಾಗ ಅವ ಆಲ್ರೆಡಿ ಎಷ್ಟಕ್ಕೊಂದು ಅದಾವೆ ನೀವು ಮತ್ತೆ ಬೇಕು ಇದು ನೋಡ್ರಿ ಹೆಂಗೈತಿ ಇದು ಹೆಂಗೈತಿ ನೋಡಿಲ್ಲ ಏನು ಹೇಳೋದು ಜಾಡ್ಮಿ ನೋಡ್ರಿ ಜಾಡ್ಮಿ ನಮ್ಮ ಸಾನಿಗೆ ಬಂದಾಳ ನಮ್ಮ ಜೊತೆಗೆ ಇವತ್ತು ಫುಲ್ ಆ್ಯಕ್ಟಿವ್ ಆಗದಾಳೆ ಇವತ್ತು ಯಾಕಂದ್ರೆ ಒಂದು ಶಾಪಿಂಗ್ ಬರುತ್ತಾ ಯಾವ ಥರ ಶಾಪಿಂಗ್ ಅಂದರೆ ಬರೀ ಸಾನ್ವಿ ಶಾಪಿಂಗು ಆಕೆ ಏನು ಕೇಳ್ತಾಳೆ ಆಕೆ ಏನು ಬೇಕು ಎಲ್ಲ ತಗೊಂಡ್ಬರ್ತೀವಿ ಆಕೆ ಇದು ಶಾಪಿಂಗೇ ಮಾಡಿಲ್ಲ ನಾವು ಅದ್ರದ್ದೊಂದು ಲಾಗ್ ಬರುತ್ತಾ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಇವು ಹಾಂ ಮರದಿಂದ ಕಿತ್ತಿರವನ ಎಷ್ಟು ಚಂದ ಅದ ನೋಡ್ರಿ ಇವು ಇಲ್ಲಿನೂ ಅದ ನೋಡ್ರಿ ದೇವ್ರ ಫೋಟೋಗಳು ನೋಡ್ರಿ ಇದು ಎಷ್ಟು ಚೆನ್ನಾಗೈತಿ ಅಂಬಾ ಎಲ್ಲೈತಿ ಮಗಳ ಇಲ್ಲ ಹಾಕಿ ಇದು ನೋಡ್ಬಿಟ್ಟು ಅಂಬಾ ಅಂತ ಚೆನ್ನಾಗೈತಿ ಎಲ್ಲ ಅದು ಯಾರ ಮನೆ ಮುಂದೆ ಅಂದರೆ ಇವ್ರ ಮನೆ ಮುಂದಾನೆ ಇರೋದು ಅದೆಲ್ಲ ಇವಾಗ ಅವ್ರ ಮನೆ ಮುಂದಾನೆ ನೋಡಕ್ಕೆ ಬಂದೀವಿ
ಇಲ್ಲಿ ಅವ್ರ ತಂಗಿ ಅವ್ರ ಮಕ್ಕ ತೋರಿಸಲ್ಲ. ಇಲ್ಲೇ ಅದಾವಲ್ಲೇ ಕಾಲಿಗೆ ಹಾಕವ ನೋಡಲ್ಲಿ. ಇಲ್ಲಿಗೆ ಬಂದಿದ್ರೆ ಎಲ್ಲ ಸಿಗ್ತಿತ್ತಲ್ವ ಅಂತ. ನಮ್ಮ ಮನೆಗೆ ಇವತ್ತು ತಲೆ ಮಾಂಸ ತಗೊಂಬಂದ ನೋಡ್ರಿ. ಇವಾಗ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ಮಾಡ್ಲಾಕ. ಇವಾಗ ತಲೆ ಮಾಂಸ ಮಾಡಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಕೊಬ್ಬರಿ, ಕೊತ್ತಂಬರಿ, ಪುದೀನ ಇವೆಷ್ಟು ತಗೊಂಡಿನಿ. ಇವೆಲ್ಲಷ್ಟು ಹುರ್ಕೋಬೇಕು ನಾನೀಗ. ಈ ಕಡೆ ಚಹಾ ಮಾಡಕ್ಕೆ ಇಟ್ಟೋಗ ನೋಡ್ರಿ, ಅದು ಕುದಿಲತ್ತೈತೆ. ಬತ್ತಿ ಹೋಗುತ್ತಾ ಅನ್ನ ತಟ್ಟಕನೇ ಇಲ್ಲ. ಈಗ ಎಲ್ಲ ಕಸ ಎಲ್ಲ ಕಿತ್ತೆ ಹಾಕ್ತಾವ ಮನೆ ಎಲ್ಲ. ತಾನು ಇಲ್ಕೊಂತ ಟಿ ವಿ ನೋಡ್ತಾನೆ. ಏನು ಮಾಡೋದು? ರೆಸಿಪಿ ತೋರಿಸ್ತಾರೆ. ರೆಸಿಪಿ ಏನು ತೋರಿಸಲ್ಲಪ್ಪ, ಸುಮ್ಮನೆ ಹೇಳಕತ್ತೀನಿ ನಾನು ಇದನ್ನ ಹಾಕ್ತೀನಿ ಅಂತಷ್ಟೆ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಲಾಗಿನಾಗ ಹೇಳ್ತೀನಿ. ಸದ್ಯಕ್ಕೆ ಈಗ ಹಂಗೆ ಮಾಡ್ತೀನಿ, ರೆಸಿಪಿ ಹೇಳಲ್ಲ. ಮತ್ತೊಂದು ಏನಾಗೈತೆ ಅಂದ್ರೆ ಫೈನಲಿ ಇದು ಹಿಡ್ಕ ನಾನು ಚಾ ಸೋಸ್ಕೊಂಡ್ರೆ ಇವಾಗ ಡೆಲಿವರಿ ಡೇಟ್ ಬೇರೆ ಹತ್ರ ಬರೋಕತ್ತೈತಿ. ಇವಾಗ ಆಕಿಂದು ಇವಾಗ ನಮ್ಮ ಕೈಲಿ ಮಗು ಬರೋಕ್ಕೆ ಎಷ್ಟು ದಿನ ಟೈಮ್ ಐತೆ ಅಂದ್ರೆ 18 ದಿನ ಟೈಮ್ ಐತಿ. 18 ದಿನ ಆಗುತ್ತೋ. ಇವತ್ತೆಷ್ಟು 3 ಇವತ್ತು ಡೇಟ್. ಈ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಕನ್ಫರ್ಮ್ ಯಾವ ಡೇಟ್ ಅಂತಂದು. ಹೆಚ್ಚು ಕಮ್ಮಿ ಇವಾಗ ಆಗಿರ್ಬೋದು ಅಂತ ಅನ್ಕೊಂಡೀನಿ. ನೋಡೋಣ ಏನೇನು ಆಗುತ್ತೆ ಅಂತಂದು. ಏನು ಮಾಡ್ಬೇಕು ಏನೆಲ್ಲ ಟೆನ್ಷನ್ ಆಗ್ತದೈತಿ. ಡೇಟ್ ಹತ್ರ ಬಂದಂಗಲ್ಲೇ ಒಂಥರ ಭಯ ಸ್ಟಾರ್ಟ್ ಆಗ್ತದೈತಿ. ಏನೂ ಆಗಲ್ಲ ಅಂತ ಹೋಪ್ ಐತಿ. ಸಾನಾಗ ನೋಡ್ರಿ ನಮ್ಮ ಕಸ ಎಲ್ಲ ತಗೊಂಡೋಗಿ ಅಲ್ಲೇ ಹಾಕೈತೆ ಬಾತ್ರೂಮ್ನಾಗ ಹೋಗಿ.